ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಮಂಗಳವಾರ. ಈ ದಿನದ ವಿಶೇಷತೆ ಹೇಗಿದೆ, ಇವತ್ತು 12 ರಾಶಿಗಳ ಫಲಾಫಲ ಏನು, ಹಾಗೆ ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರ ಏನು ನೋಡೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ಮಂಗಳವಾರ, ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕರ್ತುಶ್ಚೇಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾ ತ್ವನೇಕ ಕಿರಣ ತ್ರೈಲೋಕ್ಯ ದೀಪೋರಭಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಕು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಷ್ಯ ಋತು, ಮಾಘ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು. ದ್ವಿತೀಯ ತಿಥಿ ಮಖ ನಕ್ಷತ್ರ. ಈ ದಿವಸ ಮಂಗಳವಾರವಾಗಿದೆ. ಈ ದಿವಸ ಒಂದು ಗ್ರಹ ಪರಿವರ್ತನೆಯನ್ನು ಕಾಣ್ತೀವಿ. ಬುಧ ಗ್ರಹ ಇಷ್ಟು ದಿವಸ ಮಕರ ರಾಶಿಯಲ್ಲಿದ್ದ ಆ ಬುಧ ಈಗ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾನೆ. ಕುಂಭರಾಶಿ ಬುಧನಿಗೆ ನೀಚಾಭಿಲಾಷಿ ರಾಶಿ. ಅಂದರೆ ಬುಧನ ನೀಚ ಸ್ಥಾನ ಯಾವುದಪ್ಪ ಅಂತಂದರೆ ಅದು ಮೀನರಾಶಿ. ಮೀನರಾಶಿಯ ಹಿಂದಿನ ರಾಶಿಯಾಗಿರತಕ್ಕಂಥ ಕುಂಭಕ್ಕೆ ಬುಧ ಹೋದರೆ ಬುಧನಿಗೆ ಬಲ ಸ್ವಲ್ಪ ಕಡಿಮೆಯಾಗುತ್ತೆ. ನೀಚಾಭಿಲಾಷಿತ್ವ ಅಂತ ಕರೀತಾರೆ ಅದನ್ನು. ಅಂದರೆ ನೀಚ ರಾಶಿಯ ಕಡೆಗೆ ಮುಖ ಮಾಡ್ತಾ ಆ ಪ್ರಯಾಣವೇ ಹಾಗೆ. ನಾವು ಯಾವುದಾದ್ರೂ ದೇವಸ್ಥಾನದ ಕಡೆಗೆ ಹೊರಟಿರ್ತೀವಿ ಅಂದ್ಕೊಳ್ಳಿ, ಅಲ್ಲಿ ಹತ್ತಿರ ಹೋಗ್ತಿದ್ದಾಗೇ ಒಂದು ರೀತಿಯ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಹೊರಟವರಿಗೆ ಗೊತ್ತಾಗೋದಿದೆ. ಹತ್ತತ್ರಕ್ಕೆ ಹೋಗ್ತಾ ಇದ್ದ ಹಾಗೇ ಆ ವೈಬ್ರೇಷನ್ ಅಂತೀವಲ್ಲ, ಏನೋ ಇಲ್ಲಿ ಬಂದ ತಕ್ಷಣ ಹಾಗಾಯಿತು ಅಂತ. ಹಾಗೆ ನೀಚ ಸ್ಥಾನಕ್ಕೆ ಹೋದ ಕೂಡಲೇ ಕೆಟ್ಟವ್ರ ಮನೆಗೋ ಇನ್ನೇನೋ ದುಷ್ಟರ ದುರುಳರ ಮನೆಗೆ ಹೋಗಿರ್ತೀವಲ್ಲ, ಆ ಹೋಗ್ತಿದ್ದ ಹಾಗೆ ಆ ನೆಗೆಟಿವ್ ವೈಬ್ರೇಷನ್ ನೋಡಿ ಬರ್ತಿದ್ದ ಹಾಗೇ ಶುರುವಾಗುತ್ತೆ ಅಂತ ಬೈಕೊಳ್ಳಲ್ವ. ಆ ಥರ ಬುಧನಿಗೆ ಈಗ ಆ ವೈಬ್ರೇಷನ್ ಹಾಗೆ ಬೇರೆ ರಾಹು ಬೇರೆ ಬಂದು ಕೂತ್ಬಿಟ್ಟಿದ್ದಾನಲ್ಲ ಈಗ ಆಲ್ರೆಡಿ. ಹೀಗಾಗಿ ರಾಹು ಜೊತೆಗೆ ಬುಧ ಸೇರಿದ್ರೆ ಪಾಪ ಬುಧ ಸ್ಥೈರ್ಯುತಃ ಅಂತ ಒಂದು ಮಾತು ಬೇರೆ ಇದೆ. ಬುಧ ಪಾಪಗ್ರಹಗಳ ಜೊತೆ ಸೇರಿದ್ರೆ ಅವನು ಪಾಪಿ ಆಗಿಬಿಡ್ತಾನೆ ಅಂತ. ಹೀಗಾಗಿ ಬುಧ ಆಲೋಚನಾ ಗ್ರಹ, ಬುದ್ಧಿ ಬಲದ ಗ್ರಹ. ಅವನಿಗೆ ಚತುರಮತಿ ಅವನು. ಹೀಗಾಗಿ ಅಂಥವನ ಜೊತೆಗೆ ಒಬ್ಬ ಕೇಡಿ ಸೇರಿಬಿಟ್ರೆ ಏನಾಗುತ್ತೆ, ಅಲ್ಲಿ ವೈಟ್ ಕಾಲರ್ ಜಾಬ್ ಅಂತಾರಲ್ಲ, ಮಾಡೋದೆಲ್ಲ ಏನು ಅಯೋಗ್ಯ ಅನಾರಿಗೆ ಕೆಲಸಗಳೇ, ಆದರೆ ಅವರು ಕಾಣಲಿಕ್ಕೆ ಮಾತ್ರ ಬಹಳ ಚೆನ್ನಾಗಿರ್ತಾರೆ ಅಂತ. ಆ ರೀತಿಯಲ್ಲಿ ಕೆಲಸ ಅಂದರೆ ಅಂಥ ಒಂದು ಸಂದರ್ಭಗಳನ್ನ ಕ್ರಿಯೇಟ್ ಮಾಡಿಬಿಡ್ತಾರೆ ಈ ಗ್ರಹಗಳು. ಹೀಗಾಗಿ ನಮಗೆ ಬುದ್ಧಿಯನ್ನು ಮತ್ತೆ ಪರಿಶೀಲಿಸ್ಕೊಳ್ತಾ ಇರಬೇಕು. ಸರಿನಾ ತಪ್ಪ ನೋಡ್ಕೊಂಡು ದೊಡ್ಡವರ ಸಲಹೆ ತಗೊಂಡು ಮನಸ್ಸಿಗೆ ಬುದ್ಧಿಗೆ ಕಡಿವಾಣ ಹಾಕುವ ಸಂದರ್ಭ ಈಗ ಎದುರಾಗಿದೆ. ಬುಧನ ಪರಿವರ್ತನೆ ಅಂತಕ್ಕಂಥದ್ದು ಪರಕಾರ್ಯ, ಬೇರೆಯವ್ರ ಕಾರ್ಯಗಳು ಮಾಡ್ತಕ್ಕಂಥ ಸಂದರ್ಭದಲ್ಲೂ ಯಾರೋ ಏನೋ ಹೇಳಿದ್ದಾರೆ ತಪ್ಪು, ಆದರೆ ಒತ್ತಡಕ್ಕೆ ಬಿದ್ದು ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ, ಅಥವಾ ನಿಮ್ಮ ಬುದ್ಧಿಯೇ ಹಾಗೆ ಕೇಳೋ ಹಾಗೆ ಮಾಡಿಬಿಡುತ್ತೆ. ಹೀಗೆ ಬುಧನ ಈ ಕುಂಭರಾಶಿಯ ಪ್ರವೇಶ ಅಂತಕ್ಕಂಥದ್ದು ಹಲವು ಬಗೆಗಳಲ್ಲಿ ನಮ್ಮ ಬುದ್ಧಿಗೆಡಿಸುತ್ತೆ. ಕಾರಣ ಅಲ್ಲಿ ರಾಹು ಇದ್ದಾನೆ. ಸುಮ್ಮನೆ ಬುಧ ಹೋಗಿದ್ದರೆ ಏನೋ ಪರವಾಗಿಲ್ಲ, ಮಾರ್ಗದರ್ಶನ ಮಾಡಿ, ಯಾಕೆಂದರೆ ಗುರು ದೃಷ್ಟಿಯೂ ಇದೆಯಲ್ಲ. ಹೀಗಾಗಿ ಗುರು ದೃಷ್ಟಿ ಇದೆಯಪ್ಪ, ಯಾರೋ ಗುರು ಹಿರಿಯರು ಹೇಳಿದ್ರೆ ಸಲಹೆ ತೊಗೊಂಡು ಸರಿ ಹೋಗಿಬಿಡುತ್ತೆ ಅಂತ. ಆದರೆ ರಾಹು ಬಿಡಲ್ವಲ್ಲ. ಹೀಗಾಗಿ ಅವನು ಕ್ಷುದ್ರಗ್ರಹ. ಹೀಗಾಗಿ ರಾಹು ನೋಡಿ, ಎಲ್ಲ ಗ್ರಹಗಳಿಗೂ ಒಳಿತು ಕೆಡುಕು ಎರಡೂ ಇದೆ. ನಾವು ಪಾದರಕ್ಷೆ ಚಪ್ಪಲಿ ಅಂತ ಹೇಳಿಬಿಟ್ಟು ಅದಕ್ಕೆ ಕೆಡುಕು ಅಂತಲ್ಲ, ಅದು ಎಷ್ಟು ಕೋಮಲವಾದ ಕಾಲುಗಳನ್ನು ಕಾಪಾಡುತ್ತೆ. ಎಲ್ಲದಕ್ಕೆ ಅದರದೇ ಆದ ಬೆಲೆ ಇದೆ. ಆದರೆ ನಾವು ಅದನ್ನು ವಿನಿಯೋಗ ಮಾಡುವಲ್ಲಿ ನಾವು ಅದನ್ನು ಆ ಬುದ್ಧಿಯನ್ನು ಉಪಯೋಗಿಸ್ಬೇಕಾಗುತ್ತೆ. ಇದನ್ನು ಎಲ್ಲಿ ಪ್ರಯೋಗ ಮಾಡಬೇಕು, ಎಲ್ಲಿ ನೋಡಿ. ದುಷ್ಟರ ಸಂದರ್ಭದಲ್ಲಿ ದುಷ್ಟರನ್ನು ಮಟ್ಟ ಹಾಕಬೇಕಾಗಿದ್ದರೆ ದುಷ್ಟತನವೇ ಬೇಕಾಗತ್ತೆ. ಹೀಗಾಗಿ ಅವನು ಹೇಗೆ ಆಲೋಚಿಸ್ತಾನೋ, ಈ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಗಮನಿಸಿ, ಕಳ್ಳ ಯಾವ ದಾರಿ ಹಿಡಿತಾನೆ ಅಂತ ಪೊಲೀಸರಿಗೆ ಚೆನ್ನಾಗಿ ಗೊತ್ತಿರಬೇಕಂದ್ರೆ ಕಳ್ಳನ ದಾರಿಯಿಂದ ತಾನೆ ಅವರು ಹೋಗೋದು. ಆದರೆ ಅವರ ಮಾರ್ಗ ಹೋಗ್ತಾ ಇರೋ ದಾರಿ ಕಳ್ಳನನ್ನು ಹಿಡೀಲಿಕ್ಕೆ ಅನ್ನೋದು, ಇದು ಬೇಕಾಗತ್ತೆ. ಈ ರೀತಿಯಲ್ಲಿ ನಮ್ಮ ಬುದ್ಧಿ ಮನಸ್ಸುಗಳು ವ್ಯತ್ಯಾಸ ಆಗಬಹುದು. ಬುದ್ಧಿ ಬಹಳ ಮುಖ್ಯವಾಗಿ, ಬುದ್ಧಿ ತಾತ್ಕಾಲಿಕ ಜ್ಞೇಯ ಅಂತ. ಅಂದರೆ ಆ ಕ್ಷಣಕ್ಕೆ ಆ ವರ್ತನೆ ಮಾಡಿಬಿಡ್ತೀವಿ, ಹಾಗೆ ಆಮೇಲೆ ಪಶ್ಚಾತ್ತಾಪ ಪಡ್ತೀವಿ, ಅಯ್ಯೋ ಆ ಕ್ಷಣ ನನ್ನ ಬುದ್ಧಿ ಎಲ್ಲೋಗಿತ್ತೋ ಅಂತ ಅಂದ್ಕೊಳ್ತೀವಿ. ಹಾಗಾಗ್ಬಿಡುತ್ತೆ. ರಾಹು ಜೊತೆಗೆ ಸೇರಿದ ಬುಧ ಹೀಗೆ ಮಾಡಿಬಿಡ್ತಾನೆ. ಹೀಗಾಗಿ ಈ ದಿವಸ ಯಾಕೆ ಇಷ್ಟು ವಿಸ್ತಾರವಾಗಿ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಮ ಜಾಣ್ಮೆ ವ್ಯರ್ಥ ಆಗಿಬಿಡಬಾರ್ದು.
ನೀವು ಪಟ್ಟ ಪರಿಶ್ರಮ ಮತ್ತೊಂದು ಎಕ್ಸಾಮ್ಸಿನ ಸಮಯ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಯಾವುದೋ ಒಂದು ವ್ಯಸನಕ್ಕೆ ತುತ್ತಾಗಿಬಿಟ್ರೆ ಮೊಬೈಲು ಮಗದೊಂದು ಅಂತ ಹೇಳಿ ಅದರಲ್ಲಿ ಈಗ ಆಲ್ರೆಡಿ ಆಕರ್ಷಿತರಾಗಿ ಅನರ್ಥ ಆಗಿಬಿಟ್ಟಿದೆ. ತಂದೆ ತಾಯಿಗಳಿಗೆ ಗೊತ್ತು ಅದರ ವ್ಯಥೆ ನೋವು ಏನು ಅಂತ. ಯಾಕಂದರೆ ಮಕ್ಕಳಿಗೆ ಆನಂದದಲ್ಲಿರುವಾಗ ಅದು ಯಾವುದೋ ಕೆಟ್ಟ ಆನಂದ ಪಡ್ತಾ ಇರುತ್ತೆ. ಅದರಿಂದ ಹೊರಗೆ ಬರಲಿಕ್ಕೆ ಬಿಡಿಸ್ಕೊಳ್ಳೋಕ್ಕಾಗದೇ ಇರೋಷ್ಟು, ಕಿತ್ಕೊಳ್ಳೋಕ್ಕಾಗದೇ ಇರೋಷ್ಟರ ಮಟ್ಟಿಗೆ ಸೇರ್ಕೊಂಡ್ಬಿಟ್ಟಿದೆ ಮನಸ್ಸು, ಬುದ್ಧಿ. ಈ ಸಂದರ್ಭದಲ್ಲಿ ಇನ್ಯಾವುದೋ ಒಂದು ಕೆಟ್ಟ ಸಹವಾಸ, ಅವರು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋ, ಅದನ್ನು ಮಾಡೋ, ಇನ್ನು ಮತ್ತೊಂದು ಮಾಡೋ, ಮಗದೊಂದು ಮಾಡೋ ಅಂತಂದು ಡೌನೇ ಆಗಿಬಿಡ್ತೀವಿ ನಾವು. ಹೀಗಾಗಿ ಹಾಗಾಗದೇ ಇರಬೇಕು. ಅದಕ್ಕೆ ಎಚ್ಚರಿಕೆ ಬೇಕಾಗುತ್ತೆ. ಆ ಎಚ್ಚರಿಕೆ ತೊಗೋಬೇಕು, ಪೋಷಕರು ತೊಗೋಬೇಕು, ಮಕ್ಕಳು ವಿದ್ಯಾರ್ಥಿಗಳಿಗೆ ಹೊಸ್ತತ ತಮಗೆ ಬರಬೇಕು. ಮೊದಲು ಇನ್ನೊಬ್ಬರು ಹೇಳಿದ್ದು ಬಹಳ ಕಾಲ ಉಳಿಯೋಲ್ಲ, ನಾವೇ ಅರ್ಥ ಮಾಡ್ಕೋಬೇಕು. ಅದು ಯಾರಪ್ಪ ಅಂದರೆ ಯಾರು ಅಧ್ಯಯನ SSLC PUC ಹೈಯರ್ ಸ್ಟಡೀಸ್ ಮಾಡೋ ವಿದ್ಯಾರ್ಥಿಗಳೆಲ್ಲ ಏನು ಜಾಣ್ರಲ್ವಾ ನೀವೆಲ್ಲ? ಅಷ್ಟೆಲ್ಲ ದೊಡ್ಡ ಸಂಸ್ಥೆಗಳಲ್ಲಿ ಶಾಲೆಗಳಲ್ಲಿ ಓದಿಬಿಟ್ರೆ ಆಗಲ್ಲ. ಮನುಷ್ಯತ್ವ, ವಿವೇಕತ್ವ ಅನ್ನೋದು ಬೇಕಾಗುತ್ತೆ. ನೀವು ಅಯ್ಯೋ ರಾಮಚಂದ್ರ, ಇದರಿಂದ ಆಗ್ತಕ್ಕಂಥ ಪರಿಣಾಮ ಏನು, ಅಪ್ಪ ಅಮ್ಮಗಳಿಗೆ ಹೆಸರೇನಾಗುತ್ತೆ, ಬಂಧುಗಳ ಕಥೆ ಏನು, ನಿಮ್ಮ ಜೊತೆಗಿದ್ದಂಥ ಸ್ನೇಹಿತರು ಇವನಂಥ ಒಳ್ಳೆಯವನು, ಇವನು ಬುದ್ಧಿವಂತ, ಇವನ ಜೊತೆಗೆ ಸೇರಿದ್ರೆ ನಾನು ಬುದ್ಧಿವಂತ ಆಗ್ತೀನಿ ಅಂದ್ಕೊಂಡಿರ್ತಕ್ಕಂಥ ಪಕ್ಕದ ಸ್ನೇಹಿತನ ಕಥೆ ಏನು, ಇದನ್ನೆಲ್ಲ ಪರಿಶೀಲಿಸ್ಕೊಳ್ಳೋಷ್ಟು ವಿವೇಕ ಬೇಕಾಗುತ್ತೆ. ಹೀಗಾಗಿ ಬುಧನ ಸಂಚಾರ ಅಂತಕ್ಕಂಥದ್ದು ಇದು ಬರೀ ವಿದ್ಯಾರ್ಥಿ ಅಂತಲ್ಲ, ಎಲ್ಲ ಕಡೆ ಅನ್ವಯ ಆಗುತ್ತೆ. ನೀವು ಶಾಲೆಗಳಿಗೆ ಅನ್ವಯ ಮಾಡ್ಕೊಳ್ಳಿ, ನಿಮ್ಮ ಕೆಲಸ ವೃತ್ತಿ ಸ್ಥಳದಲ್ಲಿ ಅನ್ವಯ ಮಾಡ್ಕೊಳ್ಳಿ, ಇನ್ನೆಲ್ಲೋ ಸಂಘ ಸಂಸ್ಥೆ ಮತ್ತೊಂದು ದೇವಸ್ಥಾನ ಎಲ್ಲ ಕಡೆಗೂ ಅನ್ವಯ ಆಗುತ್ತೆ. ಕೆಟ್ಟವನು ಬಂದು ದೇವಸ್ಥಾನದಲ್ಲಿ ಸೇರ್ಕೊಂಡ್ಬಿಟ್ರೆ ಅದರಂಥ ಇನ್ನೇನು ಬೇಕು ಹೇಳಿ, ಬಂದು ಭಕ್ತಾದಿಗಳ ಕಥೆ ಏನು? ಹೀಗಾಗಿ ಎಲ್ಲದಕ್ಕೆ ಅನ್ವಯ ಮಾಡ್ಕೋಬೇಕಾಗತ್ತೆ ಇದನ್ನು. ಅಂತಹ ಬುಧ ರಾಹುವಿನ ಜೊತೆಗೆ ಸೇರಿದ್ರೂ ಅವನು ಒಳಿತನ್ನು ಉಂಟು ಮಾಡಲಿ. ಅದಕ್ಕಾಗಿ ನಾವು ಒಂದಷ್ಟು ಪರಿಹಾರ ಪೂಜೆ, ಮತ್ತೊಂದು ಬುಧನಿಗೆ ಮತ್ತು ರಾಹುವಿಗೆ ಅದು ವಿಷ್ಣು, ಹಾಸಿಗೆ ಮಲಗಿರ್ತಕ್ಕಂಥವನು ವಿಷ್ಣು ಪರಮಾತ್ಮ. ಹೀಗಾಗಿ ಅವನನ್ನೇ ಪ್ರಾರ್ಥನೆ ಮಾಡಬೇಕು. ಬುಧನಿಗೆ ವಿಷ್ಣು ದೇವತೆ, ಬುಧನನ್ನು ಆರಾಧನೆ, ಅವನ ಅನುಗ್ರಹ ಬೇಕು ಅಂದರೆ ವಿಷ್ಣುವನ್ನು ಪ್ರಾರ್ಥಿಸಬೇಕು. ರಾಹುವಿನ ಅನುಗ್ರಹ ಬೇಕು ಅಂತಂದರೆ ನಾವು ನಾಗ ಪ್ರಾರ್ಥನೆ ಮಾಡಬೇಕಂತೆ. ಹೀಗಾಗಿ ನಾಗ ವಿಷ್ಣು ಎರಡು ಎಲ್ಲಪ್ಪ ಇದ್ದಾರೆ ಅಂದರೆ ನಾವು ವೈಕುಂಠದಲ್ಲೇ ವಿಷ್ಣುವಿನ ಆ ಸನ್ನಿಧಾನದಲ್ಲಿ ಕಾಣ್ತೇವೆ. ಹೀಗಾಗಿ ವಿಷ್ಣು ಪ್ರಾರ್ಥನೆಯಿಂದ ಈ ಒಂದು ದುಷ್ಟಕೂಟ ಯಾವುದಿದೆ, ಹಾವಿನಿಂದ ಏನು ಬರುತ್ತೆ, ವಿಷವೇ ಬರುತ್ತೆ, ಅದು ವಿಷ ಅಲ್ವ, ಅದರಿಂದ ಪಾರಾಗಬೇಕು ಅಂತಂದರೆ ವಿಷ್ಣುವಿನ ಆರಾಧನೆ ಮಾಡಿಕೊಳ್ಬೇಕಾಗತ್ತೆ. ಎಲ್ಲರೂ ಹೆಸರು ಕಾಳು ಹಾಗೂ ಉದ್ದು ಇದನ್ನು ದಾನ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಈ ದಿವಸ ತಪ್ಪದೆ ಇನ್ನು 1 ತಿಂಗಳ ಕಾಲ ಬುದ್ಧಿಯನ್ನು ಎಚ್ಚರವಾಗಿಟ್ಟುಕೊಳ್ಳಿ, ವಿಷ್ಣು ಪ್ರಾರ್ಥನೆ ಮಾಡಿಕೊಳ್ಳಿ. ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ಬುಧನ ಪರಿವರ್ತನೆ ಇದು ಕುಂಭರಾಶಿಗೆ ಹೋಗ್ತಾ ಇದೆ. ಕುಂಭರಾಶಿಯಲ್ಲಿ ಆಲ್ರೆಡಿ ರಾಹು ಕೂಡ ಇದ್ದಾನೆ. ಅದರಿಂದ ಏನೆಲ್ಲ ಪರಿಣಾಮಗಳು ಆಗುತ್ತೆ, ನಾವು ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಕಳಿಸಿರೋ ಸಂದೇಶಗಳನ್ನು ನೋಡೋಣ ಶಾಸ್ತ್ರಿಗಳೇ. ಮೊದಲನೇ ಸಂದೇಶವನ್ನು ಚಳ್ಳಕೆರೆಯಿಂದ ಕುಮಾರ್ ಅವರು ಕಳಿಸಿದ್ದಾರೆ. ಕುಮಾರ್ ಅವರ ಜನ್ಮ ದಿನಾಂಕ 10/7/1986. ಹುಟ್ಟಿದ ಸಮಯ ಬೆಳಗ್ಗೆ 7 ಗಂಟೆ. ಆರೋಗ್ಯ ಸಮಸ್ಯೆ ಇದೆ, ಪರಿಹಾರ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಕುಮಾರ್ ಅವರ ಪ್ರಶ್ನೆ ಅದು ಆರೋಗ್ಯಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಕರ್ಕಟಕ ರಾಶಿಯಾಗಿದೆ. ರಾಶ್ಯಾಧಿಪತಿ ಚಂದ್ರ ರಾಶಿಯಲ್ಲೇ ಇದ್ದಾನೆ, ವ್ಯಯಾಧಿಪತಿ ಬುಧನ ಜೊತೆಗೆ ಸೇರಿರ್ತಕ್ಕಂಥದ್ದು. ಈಗ ಪ್ರಸ್ತುತ ಕಾಲವನ್ನು ನೋಡಿದ್ರೆ ತಮಗೆ ಚಂದ್ರದಶೆಯಲ್ಲಿ ಈಗ ರಾಹು ಭುಕ್ತಿ ನಡೀತಾ ಇದೆ. ಚಂದ್ರದಶೆಯಲ್ಲಿ ರಾಹು ಭುಕ್ತಿ ನಡೀತಾ ಇರೋದು. ರಾಹು ನಿಮ್ಮ ಜಾತಕದಲ್ಲಿ ಕರ್ಮಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಇದು ಸ್ವಲ್ಪ ಮಟ್ಟಿಗೆ ತೊಡಕನ್ನು ಸೂಚಿಸುತ್ತೆ. ನೀವು ನೋಡಿ, ದುರ್ಗಾ ಕವಚ ಹೇಳ್ಕೊಳ್ಳೋದು ತುಂಬ ಒಳ್ಳೆಯದು. ಚಂದ್ರ ಲಗ್ನದಲ್ಲೇ ಇರೋದು ತುಂಬ ಒಳ್ಳೆಯದು, ಬಲವನ್ನು ತಂದುಕೊಡ್ತಾನೆ ಮತ್ತು ಈ ಆರೋಗ್ಯದ ಸಮಸ್ಯೆಯನ್ನು ನಿವಾರಿಸ್ತಾನೆ. ಹೀಗಾಗಿ ದುರ್ಗಾ ಕವಚ ಕೇಳಿಸ್ಕೊಂಬಿಡಿ. ಹತ್ತಿರದಲ್ಲಿ ಯಾವುದಾದ್ರು ಅಮ್ಮನವರ ದೇವಸ್ಥಾನ ಇದ್ದರೆ ಅಮ್ಮನವರಿಗೆ ಅಭಿಷೇಕ, ರುದ್ರಾಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡಿ. ಇದು ತುಂಬ ಸಹಾಯವಾಗುತ್ತೆ. ಆರೋಗ್ಯವನ್ನು ಪರಿಹರಿಸುವಲ್ಲಿ ದುರ್ಗಾರಾಧನೆ ತುಂಬ ಸಹಾಯವಾಗುತ್ತೆ. ಮಾಡಿ ನೋಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ಶರತ್ ಅವರು ಕಳಿಸಿದ್ದಾರೆ. ಶರತ್ ಅವರ ಜನ್ಮ ದಿನಾಂಕ 23/8/1986. ಹುಟ್ಟಿದ ಸಮಯ ಬೆಳಗ್ಗೆ 7 ಗಂಟೆ. ಆರೋಗ್ಯ ಜೊತೆಗೆ ಸ್ವಂತ ಮನೆ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಶರತ್ ಅವರ ಪ್ರಶ್ನೆ ಆರೋಗ್ಯ ಮತ್ತು ಸ್ವಂತ ಮನೆ ಬಗ್ಗೆ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಸಿಂಹಲಗ್ನವಾಗಿದೆ. ಲಗ್ನದ ಅಧಿಪತಿ ರವಿ ತುಂಬ ಚೆನ್ನಾಗಿದ್ದಾನೆ. ರವಿ ಚೆನ್ನಾಗಿದ್ದುಬಿಟ್ರೆ ಆರೋಗ್ಯ ಬಂದುಬಿಡುತ್ತೆ. ಹೀಗಾಗಿ ಆತಂಕ ಬೇಡ. ಚತುರ್ಥಾಧಿಪತಿ ಅವನು ಚೆನ್ನಾಗಿದ್ದಾನೆ. ಪ್ರಸ್ತುತ ನಿಮಗೆ ಶುಕ್ರ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು. ಬುಧನ ಒಂದು ಕಾಲ ನಡೀತಾ ಇದೆ. ಬುಧ ನಿಮ್ಮ ಜಾತಕದಲ್ಲಿ ವ್ಯಯದಲ್ಲಿದ್ದಾನೆ. ಈಗ ನಿಮಗೆ ಸ್ವಲ್ಪ ಕಾರಣ ಏನಪ್ಪ ಅಂದರೆ ವ್ಯಯದಲ್ಲಿರೋ
ದುಸ್ಥಾನದಲ್ಲಿರ್ತಕ್ಕಂಥ ಬುಧನ ಸಂಚಾರ ಮತ್ತು ಅಷ್ಟೆಲ್ಲ ನಿಮ್ಮ ರಾಶಿಗೆ ಈಗ ವ್ಯಯಕ್ಕೆ ಬೇರೆ ಈ ದಿವಸದಿಂದ ವ್ಯಯಕ್ಕೆ ಬಂದಿದ್ದಾನೆ ಬುಧ. ಹೀಗಾಗಿ ನಷ್ಟ, ತೊಡಕು, ಕಷ್ಟ ಇವುಗಳನ್ನು ಸೂಚಿಸ್ತಾನೆ. ಹೀಗಾಗಿ ನೀವು ತಪ್ಪದೇ ವಿಷ್ಣು ಸನ್ನಿಧಾನಕ್ಕೆ ಹೆಸರು ಕಾಳು ದಾನ ಮಾಡಿ. ಪ್ರತಿ ಬುಧವಾರ 2 ತಿಂಗಳು ನಿರಂತರವಾಗಿ 2 ರಿಂದ 3 ತಿಂಗಳುಗಳ ಕಾಲ ನಿರಂತರವಾಗಿ ಹೆಸರು ಕಾಳು ದಾನ ಮಾಡಿ. ಅದರಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ನರೇನ್ ಅವರು ಕಳಿಸಿದ್ದಾರೆ. ನರೇನ್ ಅವರ ಜನ್ಮ ದಿನಾಂಕ 8/12/1982. ಹುಟ್ಟಿದ ಸಮಯ ಬೆಳಗ್ಗೆ 9 ಗಂಟೆ. ಕೆಲಸ ಸಿಗ್ತಾ ಇಲ್ಲ, ಮದುವೆ ಕೂಡ ಆಗ್ತಾ ಇಲ್ಲ, ಏನು ಪರಿಹಾರ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ನರೇನ್ ಅವರ ಪ್ರಶ್ನೆ ಕೆಲಸ ಮತ್ತು ವಿವಾಹ ಇದ್ರ ಬಗ್ಗೆ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಧನು ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಮೊದಲು ಗಮನಿಸೋಣ. ಕೆಲಸ ಬೇಕು ಮುಂಚೆ, ಆಮೇಲೆ ಜೀವನದ ಆನಂದಗಳು, ಮೊದಲು ಜೀವನ. ಹೀಗಾಗಿ ಈ ಕರ್ಮಾಧಿಪತಿ ನಿಮಗೆ ಬುಧ ಲಗ್ನದಲ್ಲಿ ಇರತಕ್ಕಂಥದ್ದು. ಲಗ್ನಾಧಿಪತಿ ವ್ಯಯದಲ್ಲಿ ಸೇರಿದ್ದಾನೆ. ಇದು ಒಂದು ಸ್ವಲ್ಪ ತೊಡಕು. ಲಗ್ನಾಧಿಪತಿ ವ್ಯಯದಲ್ಲಿದ್ದರೆ ಸಾಮಾನ್ಯವಾಗಿ ಯಾವುದೊಂದಕ್ಕೂ ಪರಿಶ್ರಮ ಬಹಳ ಸುಲಭದಲ್ಲಿ ಯಾವುದೂ ಸಿಗೋದಿಲ್ಲ, ಕಷ್ಟಪಡಬೇಕಾಗುತ್ತೆ. ಪರಿಶ್ರಮ ಜೀವನ ಆಗಿರುತ್ತೆ. ಪ್ರಸ್ತುತ ಗುರುದಶೆಯಲ್ಲಿ ಈಗ ತಮಗೆ ಶನಿ ಭುಕ್ತಿ ನಡೀತಾ ಇದೆ. ಶನಿಶ್ಚರ ಜಾತಕದಲ್ಲಿ ಚೆನ್ನಾಗಿದ್ದಾನೆ. ಭುಕ್ತಿನಾಥ ತುಂಬ ಚೆನ್ನಾಗಿದ್ದಾನೆ. ಹೀಗಾಗಿ ಗಾಬರಿ ಬೇಡ. ನೀವು ನೋಡಿ, ವಿಷ್ಣು ಸನ್ನಿಧಾನಕ್ಕೆ ಸ್ವಲ್ಪ ಹೆಸರು ಕಾಳು ಹಾಗೂ ಕಡಲೆಬೇಳೆ ಇವೆರಡನ್ನು ಪ್ರತಿ ಬುಧವಾರ ಕೊಡ್ತಾ ಬನ್ನಿ. ಅನುಕೂಲ ಆಗುತ್ತೆ, ಆತಂಕ ಮಾಡ್ಕೋಬೇಡಿ. ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ರಾಹು ಗುರು ಇವರಿಬ್ಬರೂ ಸ್ವಲ್ಪ ತೊಡಕಿನಲ್ಲಿದ್ದಾರೆ. ಹೀಗಾಗಿ ರಾಹು ಗುರು ಶಾಂತಿ ಮಾಡಿಸಬೇಕು. ಇದರಿಂದ ಈ ಶಾಂತಿಯಿಂದ ನಿಮ್ಮ ಯಾವ ಅಪೇಕ್ಷೆ ಇದೆ, ಅಪೇಕ್ಷೆ ಕಡೆಗೆ ಗ್ರಹಗಳು ನೀವು ಸಾಗುವ ಹಾಗೆ ಗ್ರಹಗಳು ಅನುಗ್ರಹ ಮಾಡಿಕೊಡುತ್ತೆ. ಹೀಗಾಗಿ ಆ ಗುರು ರಾಹು ಶಾಂತಿಯನ್ನು ದಯವಿಟ್ಟು ಮಾಡಿಸಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ಕೃಷ್ಣ ಅವರು ಕಳಿಸಿದ್ದಾರೆ. ಕೃಷ್ಣ ಅವರ ಜನ್ಮ ದಿನಾಂಕ 12/1/1996. ಹುಟ್ಟಿದ ಸಮಯ ಬೆಳಗ್ಗೆ 5:30. ಕೆಲಸ ಹಾಗೆ ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಕೃಷ್ಣ ಅವರ ಪ್ರಶ್ನೆ ಮದುವೆ ಹಾಗೂ ಕೆಲಸ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ತಮ್ಮದು ಧನು ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಬುಧ ಅವನು ದ್ವಿತೀಯದಲ್ಲಿ ಇದ್ದಾನೆ. ಕುಜನ ಜೊತೆಗೆ ಸೇರಿದ್ದಾನೆ. ಒಳ್ಳೆಯದು, ತೊಂದರೆ ಇಲ್ಲ. ಪ್ರಸ್ತುತ ಕಾಲವನ್ನು ನೋಡಿದ್ರೆ ತಮಗೆ ರಾಹು ದಶೆಯಲ್ಲಿ ಈಗ ತಮಗೆ ಕೇತುವಿನ ಭುಕ್ತಿ ನಡೀತಾ ಇದೆ. ಇದೇ ಸೆಪ್ಟೆಂಬರ್ 2026 ಸೆಪ್ಟೆಂಬರ್ ನಂತರ ಶುಕ್ರ ಪ್ರಾರಂಭವಾಗುತ್ತೆ. ಅಲ್ಲಿಂದ ತುಂಬ ಚೆನ್ನಾಗಿದೆ ನಿಮಗೆ. ಹೀಗಾಗಿ ನೋಡಿ, ಸೆಪ್ಟೆಂಬರ್ವರೆಗೆ ಕಾಯಬೇಕು. ಅಲ್ಲಿಂದ ನಿಮಗೆ ಕೆಲಸ ಮತ್ತು ವಿವಾಹ ಎರಡೂ ಫಲಕ್ಕೆ ಒಂದು ದಾರಿ ಯಾವಾಗ ಆಗತ್ತಪ್ಪ ಅಂದರೆ ಶುಕ್ರಸ್ತಪೋವಾ ತನುನಾಥ ಭಾಂಶತ್ರಿಕೋಣ ಮಾಯಾತಿ ತದಾ ವಿವಾಹ ಅಂತ. ಶುಕ್ರನ ಕಾಲ ಬಂದಾಗ ವಿವಾಹ ಏರ್ಪಾಡಾಗುತ್ತೆ ಅಂತ. ಹೀಗಾಗಿ ನಿಮಗೆ ಸೆಪ್ಟೆಂಬರ್ ಇನ್ನೇನು ದೂರ ಇಲ್ಲ, ಬಂದೇ ಬಿಟ್ಟಿದೆಯಲ್ಲ, ಹತ್ತಿರದಲ್ಲೇ ಇದೆ. ಕಾಲ ಏನ್ರಿ ಹೀಗೆ ಕಣ್ಮುಚ್ಚಿ ತೆಗೆಯೋಷ್ಟೊತ್ತಿಗೆ ತಿಂಗಳುಗಳು ಕಳೆದು ಹೋಗ್ತಾ ಇದೆ. ಆಗಲೇ ನಾವು ಈಗ 2026ರಲ್ಲಿ ಒಂದು ತಿಂಗಳು ಕಳೆದೇ ಹೋಗ್ಬಿಡ್ತು. ಹೀಗಾಗಿ ಕೆಲವೇ ದಿನಗಳು ಆಮೇಲೆ ಸರಿ ಹೋಗುತ್ತೆ, ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಹೇಗಿದೆ ನೋಡೋಣ. ಶಾಸ್ತ್ರಿಗಳೇ, ಮೊದಲಿಗೆ ಮೇಷರಾಶಿಯಿಂದ ಕನ್ಯಾ ರಾಶಿವರೆಗಿನ ಈ ದಿನದ ಫಲಾಫಲ ತಿಳಿಸ್ಕೊಡೋದಾದರೆ 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮಿಥುನ ರಾಶಿಯಲ್ಲಿ ಗುರುವನ್ನು ಕಾಣ್ತಾ ಇದ್ದೀವಿ. ಇನ್ನು ಸಿಂಹರಾಶಿಯಲ್ಲಿ ಚಂದ್ರ, ಕೇತು ಹಾಗೂ ಮಾಂದಿ ಉದಯ ಆಗಿರ್ತಕ್ಕಂಥದ್ದು ಈ ದಿವಸ ಅಲ್ಲೇ. ಇನ್ನು ಮಕರ ರಾಶಿಯಲ್ಲಿ ರವಿ, ಕುಜ, ಬುಧ, ಶುಕ್ರರನ್ನು ಕಾಣ್ತಾ ಇದ್ದೀವಿ. ಬುಧನ ಪರಿವರ್ತನೆ ಸಂಕ್ರಮಣ ಇದೆ. ಆತ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾನೆ ಈ ದಿವಸ. ಈಗಾಗಲೇ ರಾಹು ಕುಂಭದಲ್ಲಿ ಕಾಣ್ತಾ ಇದ್ದೀವಿ, ಮೀನದಲ್ಲಿ ಶನಿಶ್ಚರನಿದ್ದಾನೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಔಷಧ ವ್ಯಾಪಾರಗಳಿಗೆ ಬಹಳ ವಿಶೇಷವಾದ ಲಾಭ ಇದೆ. ಈ ಯಾವುದನ್ನು ಆಯುರ್ವೇದ ಅಂತೀವೋ ಆ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಲಾಭದಾಯಕವಾಗಿದೆ. ಸ್ಕಿನ್ ರಿಲೇಟೆಡ್ ಆಗಿರ್ತಕ್ಕಂಥ ಏನು ವೈದ್ಯರಿಗೆ ಅವರಿಗೆ ಲಾಭದಾಯಕವಾಗಿದೆ. ಇವರು ಚರ್ಮ ಮತ್ತೊಂದು ಅಂತ ಪ್ರತಿ ದಿವಸ ಇಲ್ಲ ಅದನ್ನು ಡರ್ಮಟಾಲಜಿಸ್ಟ್ ಅಂತ ಕರೀತಾರಲ್ವ, ಅಂಥವರಿಗೆ ತುಂಬ ಚೆನ್ನಾಗಿದೆ. ಬಹಳ ವಿಶೇಷವಾದ ಅನುಕೂಲಗಳಿದ್ದಾವೆ. ಅವಕಾಶಗಳು ಹಾಗೆ ಉಂಟಾಗುತ್ತೆ ಈ ದಿವಸ, ಚೆನ್ನಾಗಿದೆ. ಇನ್ನು ಉಳಿದ ಹಾಗೆ ಮಕ್ಕಳ ವಿಚಾರದ ಸ್ವಲ್ಪ ಕಿರಿಕಿರಿ ಮನಸ್ತಾಪಗಳಿದೆ ಈ ದಿವಸ ಮತ್ತು ನಾಳೆ 2 ದಿವಸ ಸ್ವಲ್ಪ ಕಿರಿಕಿರಿ ಉಂಟಾಗುತ್ತೆ. ಅವ್ರ ವಿಚಾರ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಉಳಿದ ಹಾಗೆ ಹೆಣ್ಮಕ್ಕಳಿಗೆ ಸ್ವಲ್ಪ ಮನಸ್ಸು ಸ್ವಲ್ಪ ಗೊಂದಲದ ವಾತಾವರಣಕ್ಕೆ ಸಿಕ್ಕಾಕೊಳ್ತೀರಾ. ಅಧಿಕಾರ ಮತ್ತು ಕೆಲಸ ಇವುಗಳ ಮಧ್ಯ ಹೊಯ್ದಾಟ ಉಂಟಾಗುವ ಸಾಧ್ಯತೆ ಇದೆ. ಇದರ ನಿವಾರಣೆಗೆ ಈಶ್ವರನ ಆರಾಧನೆ ಮಾಡಿ. ವೃಷಭರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಜಾಗ್ರತೆ ಬೇಕಾಗುತ್ತೆ. ವಿಷವರ್ತುಲ ಕಾಣ್ತಾ ಇದೆ. ನಿಮ್ಮ ಬುದ್ಧಿಗೆ ಇನ್ನೇನು ಜಾಣ್ಮೆಗೆ ಇನ್ನೊಬ್ಬರ ಮಾರ್ಗದರ್ಶನ ತೊಂದರೆ ಆಗಿಬಿಡಬಹುದು. ಹೀಗಾಗಿ ಕೆಲಸ ಕಾರ್ಯಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು.
ಮತ್ತು ಬಹಳ ಮುಖ್ಯವಾಗಿ ಪ್ರಯಾಣಗಳಲ್ಲಿ ಎಚ್ಚರಿಕೆ ವಹಿಸಬೇಕು. ಈ ದಿವಸ ತೊಡಕನ್ನು ಸೂಚಿಸ್ತಾ ಇದೆ. ಕೃಷಿಕರಿಗೆ ಸ್ವಲ್ಪ ಹಿನ್ನಡೆ ಸೂಚಿಸ್ತಾ ಇದೆ, ಗಮನ ಇರಲಿ. ಈ ದಿವಸ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿರ್ತಕ್ಕಂಥವ್ರು ಈ ದಿವಸ ನಾಳೆ ಸ್ವಲ್ಪ ಎಚ್ಚರಿಕೆಯಿಂದ ಓಡಾಡಿ. ಮತ್ತು ಕೆಲಸ ಕಾರ್ಯಗಳಲ್ಲಿ ಬಹಳ ಎಚ್ಚರಿಕೆ ಇಟ್ಕೊಳ್ಳಿ. ಲಾಭ ಅಂತೂ ಇದೆ. ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲಿರೋರಿಗೆ ಲಾಭ ಇದೆ, ಹಣವೂ ಬರುತ್ತೆ, ಯೋಚನೆ ಮಾಡಬೇಡಿ. ಪ್ರಾರ್ಥನೆಗೆ ದಿವಸ ವಿಷ್ಣು ಸನ್ನಿಧಾನದಲ್ಲಿ ಹೆಸರು ಕಾಳು ಉದ್ದು ದಾನ ಮಾಡಿ. ಮಿಥುನ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ, ಹಿರಿಯರಿಂದ ಸಹಕಾರ ಉಂಟಾಗುತ್ತೆ. ಈ ದಿವಸ ನಿಮಗೆ ನೋಡಿ ಸ್ವಲ್ಪ ಭಾಗ್ಯಸ್ಥಾನದಲ್ಲಿ ಬುಧ ಬಂದಾಗ ಧರ್ಮ ಪ್ರಜ್ಞೆ ಇದು ಹಾಳಾಗ್ಬಿಡೋ ಸಾಧ್ಯತೆ ಇರುತ್ತೆ, ಸ್ವಲ್ಪ ವ್ಯತ್ಯಾಸ ಆಗಿಬಿಡುತ್ತೆ. ಇಷ್ಟು ದಿವಸ ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದವರು ಏನೋ ಒಂದು ಕೆಟ್ಟ ಹಾದಿ, ವ್ಯಸನ, ಬೇರೆಯವ್ರ ಸಹವಾಸ ಇದು ಶುರುವಾಗ್ಬಿಡೋ ಸಾಧ್ಯತೆ ಇರುತ್ತೆ, ಗಮನ ಇರಲಿ. ಮತ್ತು ಈ ದಿವಸ ಹೆಣ್ಣುಮಕ್ಕಳಿಗೆ ಸ್ವಲ್ಪ ಆತಂಕ, ಭಯ ಇದನ್ನು ಸೂಚಿಸ್ತಾ ಇದೆ, ಹೀಗಾಗಿ ಗಮನ ಇರಲಿ. ಇನ್ನು ಉಳಿದ ಹಾಗೆ ನಿಮಗೆ ಗುರು ಇದ್ದಾನೆ ಜನ್ಮದಲ್ಲಿ, ಹೀಗಾಗಿ ಆತಂಕ ಬೇಡ, ಒಳ್ಳೆಯದು ಬರುತ್ತೆ ನಿಮಗೆ ತಾನಾಗೆ ಹುಡುಕೊಂಡು ಒಳ್ಳೆಯತನ ಅಂತಕ್ಕಂಥದ್ದು ನಿಮಗೆ ಬಂದು ಸೇರ್ಪಡೆಯಾಗುತ್ತೆ, ಯೋಚನೆ ಮಾಡಬೇಡಿ. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ಆಹಾರ ವ್ಯತ್ಯಾಸ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಅತಿಯಾದ ಭೋಜನ, ಅತಿಯಾದ ಇಷ್ಟ ವಸ್ತು ತಿನ್ಬಿಡ್ತಕ್ಕಂಥದ್ದು ಅದು ತೊಂದರೆ ಆಗುತ್ತೆ, ಹುಷಾರು. ಅದು ಇದು ಜಂಕ್ ಫುಡ್ ಮತ್ತೊಂದು ಮಗದೊಂದು ಅಂತ ಗಮನ ಇರಲಿ. ಇನ್ನು ಈ ದಿವಸ ಕುಟುಂಬದಲ್ಲಿ ಸ್ತ್ರೀಯರ ನಡುವೆ ಘರ್ಷಣೆ ಇದನ್ನು ಸೂಚಿಸ್ತಾ ಇದೆ, ಹುಷಾರು. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗಬಹುದು, ಆರೋಗ್ಯ ವ್ಯತ್ಯಾಸದಿಂದ ನಷ್ಟ ಸಂಭವಿಸಬಹುದು, ಸ್ಕಿನ್ ಅಲರ್ಜಿ ಆಗಬಹುದು, ಗಮನ ಇರಲಿ. ಮತ್ತು ಬಹಳ ಮುಖ್ಯವಾಗಿ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಇದೆ, ಹಾಗೂ ಹೀಗೂ ಎರಡೂ ಇದೆ. ಈ ದಿವಸ ಪ್ರಾರ್ಥನೆಗೆ ದಿವಸ ನೀವು ಕೂಡ ವಿಷ್ಣು ಸನ್ನಿಧಾನಕ್ಕೆ ಒಂದು ಹೆಸರು ಕಾಳು ಹಾಗೂ ಉದ್ದು ದಾನ ಮಾಡಿದ್ರೆ ಬಹಳ ಒಳ್ಳೆಯದು. ಸಿಂಹರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ವಿಶೇಷವಾದ ಅನುಕೂಲ ಉಂಟಾಗುತ್ತೆ. ಸ್ವಲ್ಪ ವ್ಯಯವೂ ಇದೆ, ನಷ್ಟವನ್ನು ಕಾಣ್ತಕ್ಕಂತಹ ಸಾಧ್ಯತೆ ಇದೆ. ಕೆಲಸ ಕಾರ್ಯಗಳ ಅನುಕೂಲ, ನಷ್ಟ ಫಲವನ್ನು ಎರಡನ್ನೂ ಸೂಚಿಸ್ತಾ ಇದೆ. ಮತ್ತು ಈ ದಿವಸ ಲಾಭವೂ ಇದೆ. ಸಿಹಿ ಪದಾರ್ಥದ ವ್ಯಾಪಾರಿಗಳಿಗೆ ಹಿರಿಯರಿಂದ ಸಲಹೆ ಬರತಕ್ಕಂಥದ್ದಾಗಬಹುದು, ಇತ್ಯಾದಿ ಅನುಕೂಲಗಳನ್ನು ಕಾಣ್ತೀರಾ. ದಾಂಪತ್ಯದಲ್ಲಿ ನೋಡಿ ಬುದ್ಧಿ ವ್ಯತ್ಯಾಸ ಆಗುತ್ತೆ, ನಿಮ್ಮ ಆಲೋಚನೆಗೂ ಅವರ ಆಲೋಚನೆಗೂ ವ್ಯತ್ಯಾಸ ಕಾಣುವ ಸಾಧ್ಯತೆ ಸೂಚಿಸ್ತಾ ಇದೆ, ಹೀಗಾಗಿ ಸ್ವಲ್ಪ ಗಮನ ಇರಲಿ. ತಪ್ಪದೆ ವಿಷ್ಣು ಸನ್ನಿಧಾನದಲ್ಲಿ ಪಂಚಾಮೃತ ಸೇವೆ ಮಾಡಿಸಿ. ಕನ್ಯಾ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ ಇದೆ, ಆದರೂ ಎಚ್ಚರಿಕೆಯಿಂದ ಇರಬೇಕು. ಕಾರಣ ಕರ್ಮಾಧಿಪತಿ ರಾಹು ಜೊತೆಗೆ ಸೇರ್ತಾ ಇದ್ದೇನೆ, ಹೀಗಾಗಿ ಕೆಲಸಗಳಲ್ಲಿ ತುಂಬ ಜಾಣರೇ ಇರ್ತೀರಾ, ತುಂಬ ಬುದ್ಧಿವಂತರಿರ್ತೀರ, ಆದರೂ ಕೆಟ್ಟದ್ದು ಬಂದುಬಿಡುತ್ತೆ, ಶತ್ರುತ್ವ ಬಂದುಬಿಡುತ್ತೆ. ಹೀಗಾಗಿ ವೃತ್ತಿಯಲ್ಲಿ ಬಹಳ ಗಮನ ಇರಲಿ. ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು, ಸ್ಕಿನ್ ಅಲರ್ಜಿ ಆಗ್ತಕ್ಕಂಥದ್ದು, ಬಂಧುಗಳಲ್ಲಿ ಶತ್ರುತ್ವ ಭಾವನೆ ಬರ್ತಕ್ಕಂಥದ್ದು ಆಗಬಹುದು. ಈ ದಿವಸ ವ್ಯಯ, ನಷ್ಟ, ಇದನ್ನು ಹೆದರ್ಕೋಬೇಡಿ, ಏನಪ್ಪ ಬರೀ ಹೆದರಿಕೆನೇ ಇದೆಯಲ್ಲ ಅಂತ. ಕರ್ಮಸ್ಥಾನದಲ್ಲಿ ಗುರುವಿದ್ದಾನೆ, ಅವನ ಸುಖ ಸ್ಥಾನಕ್ಕೆ ಗುರುವಿನ ದೃಷ್ಟಿಗಿದೆ, ಇದರಿಂದ ಸುಖ ಉಂಟಾಗುತ್ತೆ, ಸಂಶಯ ಇಲ್ಲ. ಎಚ್ಚರಿಕೆ ಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಈ ದಿವಸ ತಪ್ಪದೇ ನೀವು ವಿಷ್ಣು ಪ್ರಾರ್ಥನೆ, ವಿಷ್ಣು ಸನ್ನಿಧಾನದಲ್ಲಿ ಅಭಿಷೇಕ ಮಾಡ್ತಕ್ಕಂಥ ತುಂಬ ಒಳ್ಳೆಯದು. ಇನ್ನು ತುಲಾರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ಲಾಭದಾಯಕವಾಗಿದೆ, ಹೆಚ್ಚಿನ ಅನುಕೂಲ ಕಾಣ್ತೀರಾ. ಹಾಲು ಹೈನು ಕ್ಷೇತ್ರದಲ್ಲಿ ಲಾಭ ಕಾಣ್ತೀರಾ. ಈ ದಿವಸ ಹೆಣ್ಣು ಮಕ್ಕಳಿಗೆ ಬಹಳ ವಿಶೇಷವಾಗಿ ಅನುಕೂಲ, ಲಾಭ ಕಾಣುವಂಥ ಸಾಧ್ಯತೆ ಇದೆ. ಈ ದಿವಸ ನಿಮ್ಮ ರಾಶಿಯಿಂದ ಬುಧ ಪಂಚಮಕ್ಕೆ ಹೋದರೆ ಬುದ್ಧಿ ವ್ಯತ್ಯಾಸ ಆಗುತ್ತೆ ಸ್ವಾಮಿ, ಹುಷಾರು. ಆಲೋಚನಾ ಶಕ್ತಿ ಕಳ್ಕೊಳ್ತೀರಾ. ಎಂತಹ ಜಾಣರು ಕೂಡ ಎಡು ಬಿಡ್ತಕ್ಕಂತಹ ಸಾಧ್ಯತೆ ಸೂಚಿಸ್ತಾ ಇದೆ. ಕೆಟ್ಟವರ ಸವಾಸ ಉಂಟಾಗ್ಬಿಡಬಹುದು, ಗಮನ ಇರಲಿ. ಗುರು ಶಿಷ್ಯರಲ್ಲಿ ತಗಾದೆಗಳು ಬರ್ತಕ್ಕಂಥ ಸಾಧ್ಯತೆ ಇದೆ, ತಪ್ಪದೇ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಆದರೆ ಧರ್ಮಸ್ಥಾನದಲ್ಲಿ ಗುರು ಇರೋದು ತುಂಬ ಒಳ್ಳೆಯದು, ಗುರು ದೃಷ್ಟಿಯೂ ನಿಮ್ಮ ರಾಶಿಗಿದೆ, ಹೀಗಾಗಿ ಗಾಬರಿ ಬೇಡ, ಅನುಕೂಲ ಉಂಟಾಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ತೊಡಕುಗಳು, ವಿಘ್ನಗಳನ್ನು ಸೂಚಿಸ್ತಾ ಇದೆ. ಹೆಣ್ಮಕ್ಳಿಗೆ ಹೈರಾಣ ಆಗಿಬಿಡುತ್ತೆ ಈ ದಿವಸ, ಅಯ್ಯೋ ಕೆಲಸ ಸಾಕಾಯ್ತಪ್ಪ ಎಲ್ಲ ಬಿಟ್ಟು ಹೋಗ್ಬೇಡ ಅಂತ, ಆ ರೀತಿಯ ಒಂದು ಒತ್ತಡಕ್ಕೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಇದೆ. ಈ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು, ಹೃದ್ರೋಗಗಳು ಬಾಧಿಸಬಹುದು, ಇವರೇ ಹುಷಾರು. ಆದರೆ ಧೈರ್ಯ ಇದೆ, ಸ್ಥೈರ್ಯ ಇದೆ, ಹೀಗಾಗಿ ನೀವು ಧೃತಿಗೆಡೋದಿಲ್ಲ, ಹೆದರ್ಕೊಳ್ಳೋಲ್ಲ, ಏನನ್ನು ಸವಾಲಾಗಿ ಸ್ವೀಕರಿಸ್ತೀರ. ತಪ್ಪದೇ ನಾಗಕವಚ ಹೇಳ್ಕೊಳ್ಳಿ. ಇನ್ನು ಧನುರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ನೋಡಿ ಸ್ವಲ್ಪ ಹುಷಾರಾಗಿರಬೇಕು. ಕರ್ಮಾಧಿಪತಿ ರಾಹು ಜೊತೆಗೆ ಸೇರಿದಾಗ ವೃತ್ತಿಯಲ್ಲಿ ಸ್ವಲ್ಪ ಒಂದು ವಿಷಗಾಳಿ ಬೀಸುತ್ತೆ, ಹೀಗಾಗಿ ಗಮನ ಇರಲಿ. ಈ ದಿವಸ ಗಂಟಲು, ಥ್ರೋಟ್ ಇನ್ಫೆಕ್ಷನ್ ಮತ್ತು ಕಿವಿ ಸಮಸ್ಯೆಗಳಾಗಬಹುದು, ಗಮನ ಇರಲಿ. ಉಳಿದ ಹಾಗೆ ಗುರುದೃಷ್ಟಿ ಇದೆ, ಚೆನ್ನಾಗಿದೆ, ಹೀಗಾಗಿ ದಾಂಪತ್ಯದಲ್ಲಿ ಸಹಕಾರ, ಅನ್ಯೋನ್ಯತೆ, ಶುಭ ಕಾರ್ಯಗಳು, ಮನೆಯಲ್ಲಿ ಮಂಗಳ ಕಾರ್ಯಗಳಾಗ್ತಕ್ಕಂಥದ್ದು, ಹಣಕಾಸಿನ ಸಮೃದ್ಧಿ ಕೂಡ ಚೆನ್ನಾಗಿದೆ, ಹೀಗಾಗಿ ಗಾಬರಿ ಬೇಡ. ಪ್ರಾರ್ಥನೆಗೆ ತಪ್ಪದೇ ವಿಷ್ಣು ಪ್ರಾರ್ಥನೆ, ವಿಷ್ಣು ಸನ್ನಿಧಾನದಲ್ಲಿ ವಿಶೇಷ ಸೇವೆ ಮಾಡಿ. ಇನ್ನು ಮಕರ ರಾಶಿಯವರಿಗೆ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ, ಹುಷಾರು, ಗಮನ ಇರಲಿ.
ಮತ್ತು ಬಹಳ ಮುಖ್ಯವಾಗಿ ನಿಮ್ಮ ಮುಖ ಭಾಗದಲ್ಲಿ ಕಲೆ ಮತ್ತೊಂದು ಆಗ್ತಕ್ಕಂತಹ ಸಾಧ್ಯತೆ ಸೂಚಿಸ್ತಾ ಇದೆ. ಇನ್ನು ಈ ದಿವಸ ಅಷ್ಟಮದಲ್ಲಿ ಚಂದ್ರ ಮಾಂದಿ ಇದ್ದಾಗ ದುಃಖದ ವಾತಾವರಣ, ವ್ಯಥೆ, ಮನಸ್ಸಿಗೆ ನಷ್ಟ, ಮನಸ್ಸಿಗೆ ನೋವು ಇವುಗಳನ್ನು ಸೂಚಿಸ್ತಾ ಇದೆ. ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ಸಂಶಯ ಇಲ್ಲ. ಆದರೆ ಮನಸ್ಸಿನ ವಿಚಾರಗಳಲ್ಲಿ ಯಾವುದು ಭಾವನಾತ್ಮಕ ವಿಚಾರ ಅಂತೀವಲ್ಲ, ಅಲ್ಲಿ ಸ್ವಲ್ಪ ತೊಂದರೆಗಳಾಗೋ ಸಾಧ್ಯತೆ ಸೂಚಿಸ್ತಾ ಇದೆ. ಅದರ ನಿವಾರಣೆಗೆ ಮನಸ್ಸಿನ ಅಧಿಪತಿ ಈಶ್ವರ, ಹೀಗಾಗಿ ಈಶ್ವರನ ಪ್ರಾರ್ಥನೆ ಮಾಡಿ. ಇನ್ನು ಕುಂಭರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಪರಿಶ್ರಮ ಇದೆ. ಸ್ವಲ್ಪ ರಾಹು ಜೊತೆಗೆ ಸೇರ್ತಾನೆ ಬುಧ ಬಂದು ಈ ದಿವಸ. ಹೀಗಾಗಿ ನಿಮಗೆ ಈ ಮೂಗು, ಕಣ್ಣು, ತಲೆ ಈ ಭಾಗದಲ್ಲಿ ತಲೆ ಇಚ್ಚಿಂಗು, ಸ್ಕಿನ್ ಅಲರ್ಜಿ ಅಲ್ಲಾಗ್ಬಿಡೋ ಸಾಧ್ಯತೆ ಇರ್ತದೆ. ಹೀಗಾಗಿ ಗಮನ ಇರಲಿ. ದಾಂಪತ್ಯದಲ್ಲೂ ಅಷ್ಟೇ ಸ್ವಲ್ಪ ಮನಸ್ತಾಪ, ಭಿನ್ನಾಭಿಪ್ರಾಯಗಳನ್ನು ಸೂಚಿಸ್ತಾ ಇದೆ ಈ ದಿವಸ. ವ್ಯವಹಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗಬಹುದು, ಮೋಸ ಆಗಿಬಿಡಬಹುದು, ಹುಷಾರು. ಆದರೆ ಬುದ್ಧಿ ಚುರುಕಾಗಿರ್ತದೆ. ಗುರುವಿರೋದ್ರಿಂದಾಗಿ ಚುರುಕು ಬುದ್ಧಿ ಇರ್ತದೆ, ಅದರಲ್ಲಿ ಸಂಶಯ ಇಲ್ಲ. ಗುರು ದೃಷ್ಟಿ ಇದೆ ನಿಮ್ಮ ರಾಶಿಗೆ. ಹೀಗಾಗಿ ನೀವು ಗುರು ಸೇವೆ ಮಾಡೋದರಿಂದ ಪಾರಾಗ್ತಿರೋ ಸಂಕಷ್ಟಗಳಿಂದ. ಇನ್ನು ಮೀನರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ಸಹಕಾರ ಸಿಗುತ್ತೆ ಸಹೋದ್ಯೋಗಿಗಳಿಂದ, ಸಂಶಯ ಇಲ್ಲ. ಸ್ತ್ರೀಯರಿಗೆ ದಿವಸ ಸ್ವಲ್ಪ ಸಾಲ ಸೂಚಿಸ್ತಾ ಇದೆ, ಹುಷಾರು. ಸಾಲ ಬಾಧೆಗೆ ಸಿಕ್ಕಾಕೊಳ್ಳಬಿಡೋ ಸಾಧ್ಯತೆ. ದಾಂಪತ್ಯದ ಅಧಿಪತಿ ಬುಧ ಬಂದು ವ್ಯಯಕ್ಕೆ ಸೇರ್ತಾನೆ ರಾಹು ಜೊತೆಗೆ. ದಾಂಪತ್ಯದಲ್ಲಿ ವಿಷಗಾಳಿ ಅಥವಾ ಇನ್ಯಾವುದೋ ಒಂದು ಸಂಶಯ, ಈ ರೀತಿಯ ಭಾವನೆಗಳು ಅದು ನಿಮ್ಮ ದಾಂಪತ್ಯ ಜೀವನಕ್ಕೆ ತೊಂದರೆ ಮಾಡಬಹುದು. ಗಮನ ಇರಲಿ. ಹೀಗಾಗಿ ಲಕ್ಷ್ಮೀನಾರಾಯಣರ ಸನ್ನಿಧಾನದಲ್ಲಿ ಪಂಚಾಮೃತ ಸೇವೆ ಮಾಡಿಸಿ, ತೀರ್ಥ ಸೇವನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಶ್ರೀಮತೆ ನಮಃ ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಗಳೇ, ಈ ದಿನದ ವಿಶೇಷತೆ, ದ್ವಾದಶ ರಾಶಿಗಳ ಫಲ, ಹಾಗೆ ವೀಕ್ಷಕರ ಸಂದೇಶಗಳಿಗೆ ಪರಿಹಾರ ಎಲ್ಲವನ್ನ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.